ಎಲ್ಲ ಬಾರ ಮನಿ ಲಕ್ಷ್ಮಕ್ಕ ಹಂಗೆ ಹೋಗ್ತಿದ್ಯಲ್ಲ ಮನಿ ಇಟ್ಲ ತಿರುಗಿ ನೋಡ್ದಂಗೆ ಹೋಗ್ತೀಯಲ್ಲ ಮನಿ. ಅಲ್ಲ ಏನೋ ಮಾಡ್ತಾ ಕೂತಿದ್ಯಲ್ಲ ಸಾಕಯ್ಯ ನೀನು ಅಡುಗೆ ಪಡಿಗೆ ಮಾಡೋದು ಬಿಟ್ಟು ಯಾಕೆ ಇವು ಯಾಕವ ಮಾಡ್ತಾ ಕುಂತಿದ್ಯಾ ಏನು ಕಾಪಿ ಸುಲ್ತಿದ್ರೆ ಎಲ್ಲಿಗೆ ಹೋಗ್ತಿದ್ದ ಮನಿ ಈ ಪಾಟಿ ಬರಂದಾಗ ಹೋಗ್ತಿದ್ದೆ. ಎಲ್ಗೆ ಹೋಗೋಣಕ್ಕ ಎಲ್ಗೂ ಹೋಗಲ್ಲ ಏನಿಲ್ಲ ಎಲ್ಗೆ ಹೋಗೋಣ. ನಮ್ಮ ವೀಕ್ಷಕರಿಗೆ ಹೇಳ್ತಿದ್ದೆ ಬರೇ ವಿಡಿಯೋ ನೋಡಿ ಸುಮ್ಮನಾಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಮಾಡಿದ್ದು ಏನು ಪ್ರಯೋಜನ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನಗೆ ಓಡಾಡೋಕ್ಕಾಗಲಿದ್ದಿದ್ರು ಒಂದು ವಿಡಿಯೋನ ಮಾಡ್ತೀನಿ, ದಯವಿಟ್ಟು ಇನ್ನೂ ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳೋಣ ಅಂತ ಹೋಗ್ತಾ ಇದ್ದೆ ಅಷ್ಟೇ. ನಮ್ದೆಲ್ಲಿ ತೋಟ ಐತ ಮನಿ, ನಾವು ಹಂಗಂಗು ಕಾಯಿ ಪಾಯಿ ತೂರ್ತಾವು, ನಾನು ಹಿಂಗೆಲ್ಲ ಬಿದ್ದ ಪದವೆದ್ದವು ತಂದು ಕೂಡಾಕಿದ್ದೆ ಹಂಗೆ ಒಣಗ್ಲಿ ಅಂತಂದೇಳಿ ಹಾಕಿದ್ದೆ. ನೆಂದಿದ್ರೆ ತಾಮಲಕನ ಮನಿ ಚಿಪ್ಪು ಕರ್ಗಾಗಿದ್ರೆ ಬೇಡ ಅಂತಂದೇಳಿ 25 ರೂಪಾಯಿಗೆ ತಾಮಾರು 20 ರೂಪಾಯಿ ಕೊಟ್ಟರು ಬೇಡ ಅಂತಂದೇಳಿ ಅಂತಾರೆ. ಆಲೆ ಒಂದ್ಸಲಿ ಯಾವಾಗ ಚೀಲ ತುಂಬಿಕ್ಕಿ ನೆಂದು ಕರ್ಗಾಗಿದ್ವು. ಅದಕ್ಕೆ ನನಗೇನು ಕೂಲಿ ಹೋಗಿದ್ನಲ್ಲ ಇರ್ಲಿಲ್ಲ ಮಂತೆಗೆ ನೆಂದಿದ್ವು. ಅದಕ್ಕೆ ಹಾರಾಕಿದ್ದೀನಿ, ಯಾರನ್ನ ಬಂದರೆ ಕೊಡೋಣ ಅಂತಂದೇಳಿ. ಬಂದರೆ 7 ಮನಿ ಕೊಡ್ತೀನಿ. ದಿನ ತಿರ್ಗರಿ ಥರ ಹಂಗೇನೆ ಕಾಫಿ ಚಿಪ್ ತಂತೀವಿ, ಹಳೆ ಹುಣ್ಸೆಹಣ್ಣು ಕೊಡ್ರಿ, ಡ್ರಿಪ್ ಪೈಪ್ ಇದ್ರು ಕೊಡ್ರಿ, ಪ್ಲಾಸ್ಟಿಕ್ ಕೊಡ್ರಿ, ಹಳೆ ಕಬ್ಬಿನಿದ್ರು ಕೊಡ್ರಿ ಅಂತಂದೇಳಿ. ರಾಗಿ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಮೈದಾ ಹಿಟ್ಟು ಕೊಡ್ತೀವಿ, ಗೋಧಿ ಹಿಟ್ಟು ಕೊಡ್ತೀವಿ ಅಂತಂದೇಳಿ ತಿರುಗ್ತಾರ ಹಂಗೇನೆ. ದಿನ ಬೆಳ್ಕರಿದ್ರು ಬರ್ತಾರೆ. ನೀನಿನ್ನ ನಮ್ಮನ್ನ ಹೇಳು ಅಂತಂದಂತೀವಿ. ಹೇಳೋದೇನಾಯ್ತಕ್ಕ ಮಸ್ತ ಬರ್ತಾರೆ, ಕೊಡು ಮಸ್ತ ಕೊಡ್ತಾರೆ. ಎಲ್ಲರೂ 1 kg ಇದ್ರು ಕೊಡ್ತಾರೆ, 2 kg ಇದ್ರು ಕೊಡ್ತಾರೆ. ಈಗೇನು ಯಾರು ಬಿಸಾಕೋದಿಲ್ಲ, ಕೇಕ್ ಕೊಡ್ತಾರೆ. ನಾನು ಒಳಗಿರ್ತೀನಲ್ಲ ನಾ ಕೇಳಿಸಲ್ಲ, ಬಂದರೆ ದಾರ್ಗುಂಟೆ ಹಂಗೆ ಹೋಗ್ತಾರೆ. ಇಲ್ಲಂತ ಆನೆ ಮನ್ಗಳು ಇಲ್ವಲ್ಲ, ಹಂಗಾಗಿ ಅದೇ ಹೋಗ್ತಾರೆ. ಏನಾನ ಬಂದರೆ ಹಂಗೆ ಮಾತಾಡ್ಸು, ಇಲ್ಲಂದ್ರೆ ಹೇಳಾಗ ಅವ್ರ ಮಂಟವ ಇದಾವೆ ಅಂತಂದೇಳಿ ಹೇಳು. ಒಣಗಾಕಿ ಚೀಲಕ್ಕೆ ತುಂಬಿಕ್ಕಿರ್ತೀನಿ, ಹೇಳು ಏಟನ ಬಂದರೆ ಯಾಕನ ಒಂದು ಆಗುತ್ತೆ ಅಂತಂದೇಳಿ. ಅದಕ್ಕೆ ಸರಿಯಮ್ಮ ನೋಡಿರೆ ಹೇಳ್ತೀನಿ, ಹೇಳು. ನಾನು ಬಾರೆ ಲಕ್ಷ್ಮಕ್ಕ ಎಲ್ಲಿಗೆ ಹೋಗ್ತಿದೀಯ ನೀನು? ಹಿಂಗೆ ನೀ ಅತ್ಲಾಗೆ ಅದೇ ಹೋಗ್ತೀಯಲ್ಲೇ, ಯಾಕೆ ಪಾಟಿ ಬಿರ್ಬಿರ್ನು ಬರ್ತಾಯಿದೀಯ? ಅಂಥದ್ದೇನು ಅರ್ಜೆಂಟಿನ ಕೆಲಸ ನಿಂದು? ನಮ್ಮದು ರಿಸ್ಕು ಏನು ಹೇಳೋಣ ನಿಂಗಜ್ಜಿ, ಒಂದಲ್ಲ ತಾಪತ್ರ ಯಾವುದೋ ಅಂತ ಬಗೆಹರ್ಸೋಣ. ಆಗ ನೋಡ ಸಂಘಕ್ಕೆ ಬೇರೆ ದುಡ್ಡು ಕಟ್ಟಬೇಕಾಗಿತ್ತು, ನಮ್ಮ ಹುಡುಗರಿಗೆ ಬೇರೆ ಯಾಕೆ ಸಂದಕ್ಕಿಲ್ಲ, ನಮ್ಮ ಅಯ್ಯಪ್ಪಗೂ ಸಂದಕ್ಕಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಈಗ ಸಂಘದ್ದು ಬೇರೆ ಐತೆ, ಯಾರನ್ನ ಕೇಳಿದ್ದೆ ದುಡ್ಡು ಒಳ್ಳೆ ಟೈಮ್ನಾಗ ಇಲ್ಲ ಅಂದರು. ಏನು ಮಾಡೋಣ? ಅದಕ್ಕೆ ಯಾವುದೋ ಒಂದು ರೆಡಿ ಮಾಡ್ಕೊಂಡಿದ್ದೆ, ಹೋಗಿ ಕೊಟ್ಟು ಬರೋಣ ಅಂತಂದೇಳಿ ತಾರಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವತ್ತು ಒಂದಿಟ್ಟು ಅರ್ಜೆಂಟ್ ಇತ್ತು. ಈಗ ಇದ್ರೆಯ ನಿಂತಾಗೆ ಇದ್ರೆಯ 1000 ಕೊಟ್ಬಿಡು. ತಿರ್ಗಾ ನಾನು ಇವಾಗ ಯಾರನ್ನ ಕೇಳಿದ್ದ ಇಲ್ಲ, ಹೋಗಿದ್ದಾರೆ ಬತ್ತಿದ್ದಂಗೆ ಬೈನಾಗ ನಿನಗೆ ಕೊಡ್ತೀನಿ ಅಂದರೆ ಚೆನ್ನಾಗಿ ಕೂಕೊಂತೀನಿ. ಇಲ್ಲ ಅಂತಂದರೆ ನಾನು ಮುಂದಕ್ಕೆ ಹೋಗಿ ನಾನು ಇದನ್ನ ನೋಡ್ಕೋಬೇಕಮ್ಮ, ನನ್ನ ಊಟನಾಗ ನಾನು ಕೂಕೊಂಬಂಗಿಲ್ಲ. ಈಗ ಐತೆ ಅಂದ್ರೆ ಮಾತ್ರ ಒಂದು ಚೆನ್ನಾಗಿ ಕೂಕೊಂತೀನಿ. ಈಗ ನಾನು ಈಗ 1000ನ ಬಾಳೆಕಾಯಕ್ಕೆ ಇಟ್ಕೊಂಡಿದ್ದೆ, ಯಾಕಾನ ಹಿಂಗೆ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತಂದೇಳಿ. ನಮ್ಮ ಹುಡುಗರಿದ್ದಾಗ ತಂದು ಕೊಡಬೇಡ, ಕೊಡ್ತೀನಿ. ನಾನಿದ್ದಾಗಲೇ ತಂದು ಕೊಡು. ಆಮೇಲಿಂದ ನೀನು ಅವರೆಲ್ಲರೂ ಇದ್ದಾಗ ಬಂದು ಕೊಳ್ಳಿಂಗಜ್ಜಿ ನೀನು 1000 ರೂಪಾಯಿ ದುಡ್ಡು ಕೊಟ್ಟಿದ್ದಲ್ಲ ಅಂತಂದೇಳಿ ಕೊಡೋಕೋಬೇಡ. ಎಲ್ಲ ಕೊಟ್ಟಿದ್ದೀನಿ ನಿಮ್ಮ ಕೈಗೇನೆ ಅಂತಂದೇಳಿ ಹೇಳ್ಕೊಂಡಿರ್ತೀನಿ ನಾನು. ತಿರ್ಗಿ ನೀನು ಅವ್ರ ಎದುರಿಗೆ ತಂದು ಕೊಟ್ಟರೆ ತಿರ್ಗಾಗಳವ ಇಕ್ಕೊಂಡು ಅವ್ರವ್ರಿಗೂ ವ್ಯವಹಾರ ಮಾಡ್ತೀಯಲ್ಲವ ಅಂತಂದೇಳಿ ಗಲಾಟೆ ಮಾಡ್ತಾರೆ. ಹಂಗಾಗಿ ಕೊಡ್ತೀನಿ. ನಿನ್ನ ತಗೆ ಸಿಕ್ಕಾಗ ಹಂಗೆ ನನ್ನ ಕೈಗೆ ತಂದು ಕೊಡಬೇಕು, ಯಾರು ಇಲ್ದಾಗ. ಆತೇಳಿ ನಾವು ಯಾರು ತೆಗಿಸ್ಕೊಂಡ್ರು ಹಂಗೇನೆ ಮಾಡೋದು. ಯಾರು ಈಗ ಯಾರನ್ನ ಇದ್ದಾಗ ನಾವು ಕೊಡೋಕ್ಕೋಗಲ್ಲ, ಇಂಥ ತೆಗಿಸ್ಕೊಂಬಂದ್ವಿ ಅಂತಲೂ ಹೇಳೋಕ್ಕೋಗಲ್ಲ. ಮತ್ತು ನೀರು ನಾಳಿಕೆ ಊಟಂದಾಗದು ಬೇಡ್ವಿ, ಅವ್ರಿಗೆ ಹಂಗೆ ಹೇಳಿರೆ ಅರೆ ಮಾಡ್ತಾರೆ. ಹೋಗಿ ಹಂಗೆ ಮಕ್ಕಳು ಸಸರು ಕೊಟ್ಟು ಹಂಗೆ ಹೇಳ್ತಾರೆ. ಪಾಪ ಕೊಟ್ಟಿದ್ದಲ್ದೆ ನಾವು ನಿಮ್ದು ಮರ್ಯಾದೆ ಕಲಿಯೋಕ್ಕಾಗುತ್ತೆ ನಿಂಗಜ್ಜಿ? ಅಲ್ಲ ಕಣ್ಲಸ್ಮಕ್ಕ, ನಿಮ್ಮವ್ರು ಯಾರೋ ಬೈಕ್ನಾಗ ಬಿದ್ದವ್ರಿ ಅಂತಂದು ಅಂತಿದ್ದಲ್ಲ, ಅವ್ರು ಚೆನ್ನಾಗಾದ್ರೆ ನಮ್ಮ ಮನೆ ಯಾಕೆ ಆಪ್ರೇಷನ್ ಮಾಡಬೇಕು ಅಂತಂದೇಳಿ ಅಂತಿದ್ದಲ್ಲ. ಉಂಕಂಡಿಂಗಜ್ಜಿ ನಾನು ಅವ್ರನ್ನ ನೆನೆ ದಿನ ಹೋಗಿ ನೋಡ್ಕೊಂಬಂದೆ. ಯಾರನ್ನೂ ಬಿಡಲ್ಲ, ಶಿವಣ್ಣಗೆ ಇದ್ದಾರೆ. ಆ ತಲೆದ ಬುಲ್ಡೆನೆ ತೆಗೆದು ಆಪ್ರೇಷನ್ ಮಾಡಿರೋದು. ಆಪ್ರೇಷನ್ ಮಾಡಿ ಚರ್ಮ ಹಾಕಿ ಹೊಲ್ದವ್ರೆ. ಕ್ಯಾಪ ಇನ್ನೂ ಹಾಕಿಲ್ವಂತೆ, ಇನ್ನೊಂದು ಆಪ್ರೇಷನ್ ಮಾಡ್ಬೇಕಂತೆ. ಪ್ರಜ್ಞೆ ಬಂದರೆ ಮಾಡ್ತೀವಿ ಅಂತಂದೇಳಿ ಹೇಳೋರಂತೆ. ನೆನೆ ದಿನ ಏನೋ ಮಾತಾಡಿನಂತೆ, ಅದಕ್ಕೆ ಇನ್ನೊಂದು ಆಪ್ರೇಷನ್ ಮಾಡ್ಬೇಕಂತೆ. ಹೆಂಗ ಇನ್ನೊಂದು ತಾಯಿ ಹೊಟ್ಟೆ ಹುಟ್ಟಿ ಬಂದಂಗೆ ಆಗೈತೆ ಕಣ್ಣಿಂಗಜ್ಜಿ. ಚೆನ್ನಾಗಿದ್ದಾರೆ, ಹೋಗಿದ್ದೆ ನೋಡ್ಕೊಂಬಂದೆ. ಚಿಪ್ಪು 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 ಕಾಚಿಪ್ಪು ಐದವೇನ್ರಮ್ಮ, ಕಾಚಿಪ್ಪು ಐದವೇನ್ರಮ್ಮ. ಯಾತೋ ಬಂದಿರಂಗೈತಲ್ಲ ಲಸ್ಮಕ್ಕ, ಏನೋ ಕೂಗ್ತಾ ಇದ್ದಾರೆ, ಯಾತ ಕೂಗಂಗಿದ್ದಾರೆ? ಕಾಯಿ ಚಿಪ್ನಾಗ ದಿನ ಬೇಕಾದ್ರೂ ಕೂಗ್ತಿರ್ತಾರಮ್ಮ. ಕಾಯಿ ಚಿಪ್ನಾಗ ಏನೋ ಕಂಡು ಹಿಡ್ದಿದ್ದಾರೆ. ಆಗ ಇವಳು ರಾಮಣ್ಣ ಅಂತಿ ಹಂಗಂತಿದ್ಲು, ಕಾಯಿ ಚಿಪ್ನವ್ರು ಬಂದರೆ ಹೇಳಕ್ಕ ಅಂತಂದೇಳಿ. ಯಾರು ಹೇಳಕ್ಕೆ ಹೋಗ್ತಾರೆ? ಯೋಸನ್ ಚಿಪ್ಪ ಕುಡಿಕೊಂಡು ಹೋಗ್ಕೊಂಡು ನಿಂಗಜ್ಜಿ ಅಲಕಂಡ್ ಲಸ್ಮಕ್ಕ. ಅವಳು ಕಾಯಿ ಚಿಪ್ಪು ಇದನ್ನು ಕುಡಿಕೆಮಕ್ಕೆ ಅವ್ರದ್ದು ತೋಟಲ್ಲಿ ಐತೆ. ಏನು ಕೊಬ್ಬರಿ ಬಡಾಕ್ತಾರೇನೆ ಆಯ್ಸೊಂದು ಇನ್ನೆಲ್ಲಿರ್ತವೆ, ಇನ್ನಿಯೋಸ್ ಕಾಯಿ ತುರಿತಾಳೆ. 2-3 ಇದ್ದಾರೆ. ಕಾಯಿನೂ ಹೊಡಕೋದು ಕಾಣಲ್ಲ, ಕಾಯಿ ತುರಿಯೋದು ಕಾಣಲ್ಲ. ಇನ್ನಿಯೋಸ್ ಚಿಪ್ ಇರ್ತವೆ ಅವಳಿಗೆ. ಆಸೊಂದು ಕೊಡೋವಸು ನಮ್ಮವೇ ಇರಲ್ಲಮ್ಮ. ನಮ್ಮವೇ ತೆಂಗಿನ ಗಿಡ ಇರೋರವೇನೆ, ದಿನ ಒಂದು ಕಾಯಿ ಹೊಡಕಿರೋರವೇ ಇರಲ್ಲ. ಯಾವಾಗಲೂ ಬೇಸಿಗೆ ಕಾಲದಾಗ ಕೊಬ್ಬರಿ ಹೊಡಕಿದಾಗ ಒಂದಿವ್ಸ ಇರ್ತವೆ. ಅಂಥದ ಯೋಸೊಂದು ಕುಡಿಯೋಕಿದ್ದಾಳೆ ಅವಳು. ಎಲ್ಲಿಂದ ತತ್ತಾಳೆ ಆ ಹೊಸನು?
ನಿಂಗಜ್ಜಿ ಸುಮ್ಮನಿರು. ಎಲ್ಲನ ಒಂದು ಚಿಪ್ಪು ಯಾರನ್ನ ತಕನ ಹೋಗಿದ್ರೆ ಒಂದು ಬಿಡಲ್ಲ, ಎಲ್ಲನ ಯಾರನ್ನ ಹೊರಗೆ ಇಕ್ಕಿದ್ರೆ ಆಗ ಹುಡುಗರು ಒಂದು ಮೊಮ್ಮಗ ಐತಲ್ಲ ಆ ಕವನ ಕಾಕೊಂಡು ಅದೇ ತಂದುಬಿಡುತ್ತೆ. ಎಲ್ಲಿಲ್ದವನು ಕೈಯಾಗೆ ಹಿಡ್ಕೊಂಬರ್ದಂಗೆ ಬರೋದು ಎಲ್ಲ ಕುಡಿಯೋದು ಹಾಕೋದು, ಹಾಕಿ ಯಾಕನ ದುಡ್ಡು ಇಸ್ಕೊಂಬೋದು. ಒಂದೊಂದು ಸೂಪರ್ ಚಿಲ್ಗಟ್ಲೆ ಒಂದು ರಾಸೊಂದು ಒಳಗಾಕಿ ಕುತ್ಕೊಂಡವಳೆ ನೆನಿತಾವೆ ನೆಂದಿದ್ದು ಕೂಲಿ ಹೋಗಿದ್ದೆ ಅಂತಂದೇಳಿ. ನಾನು ನಿಮ್ಮ ಮನೆಗೆ ಎಲ್ಲಿದ್ವಿ ತಾಯಿ ತಂದಂತೀನಿ ಕುಡಿಕಿಕ್ಕೊಂಡಿದ್ದೀನಿ ನಾವು ಕಾಯಿ ತುರ್ದವ ಅಂತಂದೇಳಿ ಅಂತಲಲ್ಲಿ ನಿಂಗಜ್ಜಿ ಉಂಕಣಿಲ್ಲ ಸ್ಮಕ್ಕ. ಅವಳು ಯಾವಾಗಲೂ ಒಂದು ಆಸಿ ಸಣ್ಣ ಚಿಪ್ ಕುಡಿಕೊಂಡಿರ್ತಾಳೆ. ಈಗಳೆ ನಾವು ಕೂಲಿ ಹೋಗೋಕ್ಕೆ ಹೊಲ್ದಾಗೆ ಹೊರಗೆ ಬಿಟ್ಟೋಗಿದ್ದೀವಿ. ಅರ್ಧ ಚೀಲ ಮಾಡ್ಯವರೆಲ್ಲ ಎಲ್ಲ ಓದ್ಕೊಂಡೋಗಿ ಈಗ ರಾತ್ರಿ ಎಲ್ಲ ಗಸ್ತಿ ತಿರುಗ್ತಿರ್ತೈತಿ. ಅಯ್ಯಮ್ಮ ಅವ್ನು ಮನೆ ಬಿಡಲ್ಲ, ಎಲ್ಲಿ ಅತ್ತೆ ತಾಕಿದ್ದಾರೆ ಅಂತಂದೇಳಿ ಓಡಾಡ್ತಿರುತ್ತೆ. ಒಂದು ಕಡ್ಡಿ ಬಿಡಲ್ಲ, ಒಂದು ಸಗಣಿ ಬಿಡಲ್ಲ. ಸಗಣಿ ತರೋದು 2-3 ಮನೆ ತಾಗೆ ತಿಪ್ಪಕ್ಕಾಕೋದು, ಒಂದು ಇಟ್ಕಾದ್ರೆ ಹಾಕಿ ಇದ್ದಿದ್ದ ತಿಪ್ಪಕ್ಕಾಕೋದು. ಒಂದು ಕೋಲ್ ಬಿಡಲ್ಲ, ಒಂದು ಕೊಡ್ತಿ ಬಿಡಲ್ಲ, ಒಂದು ಕೋಲು ಬಿಡಲ್ಲ. ಚಿಪ್ ಅಂತೂ ಬಿಡು ಎಲ್ಲಿ ನೋಡಿರ ಆತ್ಕೊಂಡೋಗಿ ಹಾಕದೆ. ವಾಟರ್ಕೇನೂ ಸಮೇತ ಬಿಡಲ್ಲ ಕಣೆ, ಹಂಗೆ ಆತ್ಕೊಂಡೋಗಿ ಇಕ್ಕೊಂತವೆ ಬರೇ ಕಾಳು ಏನು ಕಾಳು ಬುದ್ಧಿ ಕಲ್ತೈತಮ್ಮ. ಎಲ್ಲನ ಒಂದು ಕಾಯಿ ಬಿಟ್ಟಿದ್ರು ಬಿಡು ಹಂಗೆ ಆರ್ಕೆಂಬ್ಲಿ ಅಂತಂದೇಳಿ ಹಾಕಿ ಕಾಯಿ ಬಿಟ್ಟು ನಾವು ಅಲ್ಲಿ ಕಡೆಗೆ ಹೋಗಿ ಬರೋಣ ಅಂತಂದೇಳಿ ಹೋಗಿದ್ದೀನಿ. ಆ ಬೋರ ಬಿಟ್ಟತ್ತಿಗೆ ಒಂದು ಕಾಯಿನೇ ಕೊಂಕೊಳ್ದಾಕಿ ಇಕ್ಕೊಂಡು ಹೋಗೋದೆ. ಏನು ಬುದ್ಧಿ ಮಾಡುತ್ತೆ ಅಂತೀಯ. ತಿರ್ಗಿ ಹಂಗೇನೆ ಯಾರನ್ನ ಮಾತಾಡ್ತಿದ್ರು ಬಂದಂಗೆ ಹೇಳ್ತೈತಿ ಅಂತಂದನ್ಬೇಡ. ನನ್ನ ಮಗಳು ಕಳಿಸಿದ್ಲು, ಅದನ್ನು ಕಳಿಸಿದ್ಲು, ಇದ್ಲು ಕಳಿಸಿದ್ಲು, ಹೋಗ್ಬೇಡ ಕಣವ ಅಂತಾಳೆ, ಇಲ್ಲೇ ಇರವ ಅಂತಂದಂತಾಳೆ. ಯಾತ ರೇಷನ್ ಕಳಿಸಿದ್ಲು ಅಂತಂದೇಳಿ ಸುಮ್ಮನೆ ಬುಲ್ಡೇ ಬಿಡ್ತೈತೆ. ಬೆಳ್ಕರದ ದುಡ್ಡು ಬೇಕು ಇಂಥವೆಲ್ಲ ಕುಡಿಕೊಂಬಂದು ಮಾರ್ಕೊಂಬಂದು ಯಾತನ ತಾಮದು ಹೇಳೋದು ನೋಡಿರಿ ಹೆಂಗೆ ಹೇಳ್ತೈತಿ ಅಂತೀಯ. ಬಾಬಾ ನಾನು ನನ್ನ ತಾಪತ್ರಕ್ಕೆ ಬೋಗ್ತಾಯಿದ್ದೀನಿ. ಏನು ಕಾಯಿ ಚಿಪ್ನರು ಬಂದರೆ ನನಗೆ ಹೇಳು ಅಂತಂದೇಳಿ ಹೇಳ್ತೈತೆ. ನಿಮ್ಮ ಮನೆ ಕಡೆಗೆ ಬಂದರೆ ಹೇಳು ಅಲ್ಲೇ ಇದ್ದಾವೆ ಅಂತಂದೇಳಿ ಅಂಬುತ್ತೆ. ನಮಗೇನು ಗ್ರಾಚಾರವೆ, ನಾವು ಅದನ್ನೇ ನೋಡ್ಕೊಂಡು ಕುತ್ಕೊಂಡು ಮಸ್ತ ಬೋಗ್ತಾರೆ ಕೊಡೋದು ನನಗೆ ಹೇಳ್ತೈತಿ. ನಾನು ಹಂಗೆ ನಂದೇನೋ ತಾಪತ್ರಕ್ಕೆ ನಾನು ಬೋಗ್ತಾಯಿದ್ದೀನಿ, ಬಾರೆಲ್ಲ ಹೋಗುವಂತೆ ಅಂತಂದೇಳಿ ಹಂಗೆ ಅಂತೈತಿ. ಯಾರು ಹೇಳ್ತಾರೆ? ಅವೇನು ಮನೆಗಳವಲ್ಲ ಹೇಳು ನೀನು. ಅವ್ರ ಮಂತಾಗು ಇವ್ರ ಮಂತಾಗು ಎಲ್ಲನ ಬಿದ್ದಿದ್ದು ಎದ್ದಿದ್ದು ಕುಡಿಕೊಂಡು ತೊಂದು ಹಾಕೈತೆ. ಅದ್ರ ಕತೆ ಕಟ್ಟಿಗೆ ಹುಟ್ಟು ಕಾಳ್ದಲ್ಲು ಬರೀಗೆ ಇಂಥ ಮಾಡ್ಕೊಂಡು ಒಂದು ರಾಸನ್ ಚಿಪ್ ಕುಡಿಕೊಂಡು ಹಾಕೈತೆ. ಏನು ಮನೆ ಮುಂದಕ್ಕೆ ಬರೋದ್ರಿದ್ದಾನ ಕಾಣಲ್ಲ. ಮಸ್ತ ಬರ್ತಾರೆ, ಬಂದು ತಗೊಂಡೋಗ್ತಾರೆ. ಮೊದಲು ಯಾರು ಗೊತ್ತಿಲ್ಲ ಇಲ್ಲಿ ತಗೊಂಡೋಗೋಕ್ಕೆ, ಹಂಗೆ ಇರೋವು. ಈಗ ಎಲ್ಲ ಮನೆ ಮುಂದಕ್ಕೆ ಬರೋದ್ರಿದ್ದಾನ ಯಾತದು ಬಿಡಲ್ಲ, ಹಂಗೆ ಕುಡಿಕೊಂಡು ಹೋಗ್ತವೆ. ಹಂಗೆಲ್ಲ ನಾವು ಮಾಡಬಾರ್ದು. ಮನೆಗೆ ಹೊಸ ಕುಡಿಕೊಂಡು ಮಾರಬೇಕು. ಕಾಯಿ ತುರ್ತಾವು ಅವನು ಇದನ್ನು ಮನೆ ತಗೊಂತಂದೇಳಿ ಇಲ್ಲ ಅಂತಂದೇಳಿ ಯಾರ ಮನೆಗೆ ಇರ್ತಾವೋ ಅವನ್ನ ತಂದು ಮಾರ್ಕೊಂಬದೆ. ಇಂಥ ಬುದ್ಧಿ ಕಲ್ತಿರೋದು. ಅಯ್ಯೋ ಹಂಗಮ್ಮ ತೊಂಬಕ್ಕಿಲ್ಲಮ್ಮ ತಗೊಂಡೋಗಿದ್ದೀರಾ ಅಂತಂದೇಳಿ ನೋಡಿರೂ ನಾನು ಅಲ್ಲಿ ತಂದಿಲ್ಲ ಇಲ್ಲಿ ತಂದಿಲ್ಲ, ನಾವು ಅಲ್ಲಿಂದ ತಂದ್ವಿ, ಊರುಗಳಿಂದ ತಂದ್ವಿ, ಹೊಟ್ಟೆಗಳಿಂದ ತಂದ್ವಿ ಅಂತಂದೇಳಿ ಹೇಳ್ತಿರ್ತೈತೆ. ಅದನ್ನ ಕೇಳೋ ಒಟ್ಟಿಲ್ಲವು. ಅದ್ರ ಕೊಟ್ಟು ಯಾರು ತಂಬೋದು ಸುಮ್ಮಾಗದಾಗ ಕಳ್ಗೈ ನನ್ನ ಮಗ ನಾವು ಅವನ್ನ ಇಡತ್ತಿದ್ರೆ ದೂರ ಇಕ್ಕೊಂಡಿರ್ಬೇಕು ಹೇಳು. ಹಂಗಾರೆ ನಿಮ್ಮ ಮನೆಗೆ ಇಲ್ದಿರು ನಮ್ಮ ಮನೆಗೆ ಒಂದು ದಿವಸ ಇದಾವೆ, ನಾನು ಹಾಕ್ತೀನಿ ಹೋಗಿ. ಪಾಪ ನಾನು ಒಂದು ರಾಸ ತಗೊಂಡಿಸ್ಕೊಂಡೆ. ಇವಳು ಬೇರೆ ಲಸ್ಮಕ್ಕ, ಇವಳು ಬೇರೆ ರತ್ನ ಬೇರೆ ಬಂದ್ಲು. ಪಾಪ ಒಂದು ರಾಸ ತಗೊಂಡಿಸ್ಕೊಂಡೆ. ತಾಂಡು ಹೋಗಿ ಕಟ್ಟಿ ತೊತ್ಕೊಡಿವಂತೆ ಹೋಗು. ಪಾಪ ಒಂದು ರಾಸ ತಗೊಂಡಿಸ್ಕೊಂಡಂಗತ್ತು ಯಾತನ ಮಾಡ್ಕೊಂಡು ಒಳಗೆ ಹೋಗ್ಲಿ, ನಮ್ಗೇನೋ ಬೇಕಾಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಳ್ಳೆಗೆ ಹಂಗೆ ಇದನ್ನ ಜೀವನ ಮಾಡೋಕ್ಕೆ ಏನೇನು ಮಾಡ್ತಾರೆ ಅಂತಂದಂಬದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಷ್ಟು ನಮಗೆ ವೀಡಿಯೋ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ವೀಡಿಯೋ ಮಾಡಿದ್ದಕ್ಕೂ ಪ್ರಯೋಜನ ಆಗೋದಿಲ್ಲ. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಾಗೆ ಒಂದು ಲೈಕ್ ಕೊಡಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಲೈಕನ್ನು ಕೊಡಿರಿ.